ತಿಪ್ಪೇರುದ್ರಸ್ವಾಮಿಗಳ ಮೂಲ ಹೆಸರು ರುದ್ರಮುನಿ ಸ್ವಾಮಿ ಅಂತ. ಶಿವಶರಣರೊಬ್ಬರಿಗೆ ಕಾಯಕದ ಮಹತ್ವವನ್ನು ತಿಳಿಸಲಿಕ್ಕೆ ತಿಪ್ಪೆಯ ಮೇಲೆ ನಿಂತು ತಾವು ಇಲ್ಲಿಗೆ ಬಂದಿದ್ದರ ಮಹತ್ವವನ್ನು ತಿಳಿಸಿದ್ರಂತೆ. ಈ ಕಾರಣದಿಂದಾಗಿಯೇ ಇವರಿಗೆ ತಿಪ್ಪೇರುದ್ರಸ್ವಾಮಿ ಎನ್ನುವಂತಹ ಹೆಸರು ಸ್ಥಿರವಾಗಿ ಉಳಿದದ್ದು. ಬಹಳ ಸಮೃದ್ಧಿಯಾಗಿ ಬೆಳೀತಾ ಇದೆ. ಮಳೆ ಕಮ್ಮಿ ಆಗಿರೋದ್ರಿಂದ ಈಗಿನ ಪರಿಸ್ಥಿತಿಯಲ್ಲಿಲ್ಲ. ಆಗ ಸ್ವಾಮೀಜಿಯವರು ಹಲವಾರು ವರ್ಷಗಳ ನಂತರ ಇಲ್ಲಿದ್ದು ಕೊನೆ ಅಂತ್ಯಕಾಲ ಸಮೀಪಿಸಿದಾಗ ನಾನು ಯೋಗ ಸಮಾಧಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಅವತ್ತು ಪಾಲ್ಗುಣ ಬಹಳ ಶುದ್ಧ ಚಿತ್ತ ನಕ್ಷತ್ರ ದಿವಸ ಜೀವಂತ ಸಮಾಧಿಗೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡಾಗ ಸ್ವಾಮೀಜಿಯವರು ಹೊರಟು ನಿಂತಾಗ ಇಲ್ಲಿ ದೇವಸ್ಥಾನ ಖಾಲಿ ಆಗಿಬಿಡುತ್ತಲ್ಲ ಅಂಥೇಳಿ ಏನು ದಿನನಿತ್ಯ ಪೂಜೆ ಮಾಡ್ತಾಯಿದ್ರು ಲಿಂಗವನ್ನು, ಅದನ್ನೇ ಪ್ರತಿಷ್ಠೆ ಮಾಡಿಬಿಟ್ಟು ಇಲ್ಲೇ ಇರಲಿ, ಇದು ಜಾಗೃತ ಸ್ಥಳ ದಕ್ಷಿಣ ಕಾಶಿ ಅಂತೇಳಿ ಹೆಸರಿಸಿ ಸ್ವಾಮೀಜಿ ಜೀವಂತ ಸಮಾಧಿ ಹೊರಟೋಗ್ತಾರೆ. रत्नैकल्पितमासनं हिमजले स्नानं च दिव्याम्बरं नानारत्नविभूषितं मृगमदा मोदाङ्कितं चन्दनं जातिचम्पकबिल्वपत्ररचितं पुष्पं च धूपं तथा दीपं देवदयानिधे पशुपते हृत्कल्पितं गृह्यताम्. ಸ್ವಲ್ಪ ನಾನು ಸ್ವಂತ ಮದುವೆಯಾಗಿ ನಾನು ನಮ್ಮಪ್ಪನಮ್ಮನ ಬಿಟ್ಟು ಮದುವೆ ಆದೆ. ನನ್ನ ಅಪ್ಪನಮ್ಮ ಮನೆ ಬಿಟ್ಕೊಂಡು ಈಗಲೂ ಬಿಟ್ಕೊಂಡಿಲ್ಲ. ಹೆಂಗೆ ಪರಮಾತ್ಮ ಜೀವನ ಮಾಡೋದು, ನಾನು ಇರಬಾರ್ದು ಹೊತ್ತು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದು ಊರವ್ರಿಗೆ ಹೋಗ್ತಾಯಿದ್ದೆ. ಎದುರಿಗೆ ಒಬ್ಬ ಸಾಧು ಬಂದ. ಆತ ಆಳ್ಮಕ್ಕ, ಹಣೆ ಮೇಲೆ ವಿಭೂತಿ ಇಲ್ಲ, ಕುಂಕುಮ ಇಲ್ಲ, ರುದ್ರಾಕ್ಷಿ ಇಲ್ಲ, ಕೂದ ಮಾತ್ರ ಏನಿದೆ ಒಂದು ಹಳೆ ಜೋಳಿಗೆ ತೆಡಿಗೆ ಎಗ್ಲಿಕ್ಕೆ ಬಂದ. ಅವ್ರೇನು ಮಾಡಿದ್ರು, ಅಲ್ಲೇ ನಿಂತ್ಕೊಂಡಿದ್ರು. ಅಲ್ಲಿ ಬಸ್ ಬಂತಲ್ಲ, ಆವಾಗ ಅವರು ಸ್ವಾಮಿ ಬರ್ತೀನಿ ಕಣಪ್ಪ ಅಂದರು. ಆವಾಗ ಅವ್ರ ಎಣ್ಣೆ ಮೇಲೆ ವಿಭೂತಿ, ಕುಂಕುಮ, ರುದ್ರಾಕ್ಷಿ, ತುರುಬು, ಅವರು ಇದನ್ನು ನೋಡಿದ್ರೆ ಈಗಿನ ಸ್ವಾಮಿ ಉದ್ಭವ ಆಗಿನ ಮಟ್ಟಕ್ಕೆ ಅಂಥ ಕಳಕಳಿ ಅವ್ರ ಮಗನ ಕಳೆ ಇತ್ತು. ನನಗೆ ಪರಮಾತ್ಮ ಇದೇನಪ್ಪ ಇಂಥ ಆಶೀರ್ವಾದ ಅಂತೇಳ್ಬಿಟ್ಟು ನಾನು ಮನಸ್ಸು ನಂದ್ಕೊಂಡೆ. ಸ್ವಾಮಿ ತಿಪ್ಪೇಶ್ ನಂದು ಸೋಮವಾರ ಹೊತ್ತು ನಂದ್ಕೊಂಡು ಹತ್ತು ಬಿಟ್ಟೆ. ಸ್ವಾಮಿ ಬಸ್ಗೆ ಎತ್ತಿಕೊಂಡು ಬಸ್ ರೇಟ್ ಹೇಳಿದ್ರು. ಸ್ವಾಮಿ ಬಸ್ ಹೋಗ್ಬಿಡ್ತು. ಹಿಂಗೆ ಬಗ್ಗೆ ನೋಡಿದೆ. ಶಿವನ ಸಾಕ್ಷಿಯಾಗಿ ಸುಳ್ಳು ಹೇಳಲ್ಲ. ಈ ರುದ್ರಾಕ್ಷಿ ಯಾವತ್ತು ನನಗೆ ಸಿಕ್ಕಿದ್ದು, ಈ ರುದ್ರಾಕ್ಷಿ ಅದು ರೇಷ್ಮೆ ದಾರದಿಗೆ ಸಿಕ್ತು. ಹೊಸ ರುದ್ರಾಕ್ಷಿ ಇದಿತ್ತು, ಬೆಳ್ಳಿದಿತ್ತು. ನಾನು ಅವತ್ತು ತಗೊಂಡು ಮನೆಗೆ ಪ್ರತಿ ಸೋಮವಾರ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡಲ್ಲ. ಅವತ್ತು ಈ ರುದ್ರಾಕ್ಷಿ ತಗೊಂಡು ಮನೆಗೆ ಹೋಗಿ ತೊಳೆದ್ಬಿಟ್ಟು ಹಾಲಿನಾಗೆ ಆಯ್ಪಿಗೆ ಕಾಯಿ ಹೊಡಿಸಿ ಹೂನಾರ ಹಾಕಿ ಪೂಜೆ ಮಾಡಿ ಅವತ್ತು ಕಟ್ಕೊಂಡು ರುದ್ರಾಕ್ಷಿ ದಾರ ಮಾತ್ರ ಬದಲಿ ಮಾಡ್ತೀನಿ. ಅದು ಕಿಟ್ಟೋದಾಗ ಈ ರುದ್ರಾಕ್ಷಿ ನಾನು ಏನೇ ಕಷ್ಟಪಟ್ಟು ರುದ್ರಾಕ್ಷಿ ಬಿಟ್ಟಿಲ್ಲ. ಪರಮಾತ್ಮ ನಮಗೆ ಪ್ರತಿಯೊಂದು ರೀತಿಯಾಗೂ ನಾವು ಜಾತ್ರೆ ಮಾಡಿದರೆ ಆಯಪ್ಪ ನಿಧಿಗೆ 2 ಗುಡಿಗೆ ದೇವಸ್ಥಾನ ಕಣಕ ಕೊಟ್ಟು ನಾವು ಸಾಧುಗಳ 101 ಜನ 51 ಜನ ಕರ್ಕೊಂಡು ಅವ್ರು ಊಟಕ್ಕಿಟ್ಟು ಅವ್ರನ್ನ ಊಟ ಮಾಡಿ ಪ್ರಸಾದ ಊಟ ಮಾಡಿ ನಮಗೆ ಪರಮಾತ್ಮ ಕೊಟ್ಟದನೆ. ಇವತ್ತು ದಿವಸ ನಾವು ಆಯಪ್ಪನಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ದಿವಸ ಆಯಪ್ಪನ ನಾವು ನಂಬಿಕೊಂಡು ನಮ್ಮ ಮನದೇವ್ರನ್ನು ಸಹ ಎಲ್ಲಮ್ಮ ಆಯಮ್ಮನ್ನ 2 ಹೇಳಿ ಅಪ್ಪನ ಮುಂದೆ ನಾವು ಜೀವನ ಮಾಡ್ತಾಯಿದ್ದೀವಿ. ಇಂಥ ಎಷ್ಟೋ ಮಂದಿ ಈ ಸ್ವಾಮಿಗಳನ್ನು ಅರಸಿ ಇಲ್ಲಿಗೆ ಬರುತ್ತಾರೆ, ಆತನ ದರ್ಶನವನ್ನು ಮಾಡ್ತಾರೆ. ಇಲ್ಲಿಗೆ ಬಂದ ಪ್ರತಿ ಭಕ್ತನಿಗೂ ಅನ್ನದಾಸೋಹದ ವ್ಯವಸ್ಥೆ ಇದೆ. ಏನಿಲ್ಲವೆಂದರೂ ದಿನಕ್ಕೆ 100ರಿಂದ 200 ಮಂದಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಇಲ್ಲಿಗೆ ಬಂದ ಭಕ್ತರು ಹಿಡಿ ಅಕ್ಕಿ ತಂದರೆ ಸಾಕು, ಅದು ಈ ಕ್ಷೇತ್ರದಲ್ಲಿ ಅಕ್ಷಯವಾಗುತ್ತದೆ. ಹಾಗೆ ಅರ್ಪಿಸುವ ಭಕ್ತರಿಂದಲೇ ಈ ಕ್ಷೇತ್ರ ಇಂದಿಗೂ ಸುಭಿಕ್ಷವಾಗಿದೆ. ಧ್ಯಾನ ಮಂಟಪವನ್ನು ನಾವು ನೋಡೋಣ ಈಗ.